ಕಡೆ ಅವರು ಮೇಲ್ನೋಟಕ್ಕೆ ನಗ್ತಾ ಇದ್ರು, ತಮ್ಮ ವಾತಾವರಣ ಆ ಥರ ಇಟ್ಕೊಂಡಿದ್ರು ಕೂಡ ಒಳಗಡೆ ಸಾಕಷ್ಟು ನೋವುಗಳು. ಯಾಕಂದರೆ ದುಬೈಯಿಂದ ಅವ್ರ ತಂದೆ ಕೆಲಸ ಮಾಡ್ತಿದ್ದು, ಆ ನಂತರ ಬಂದು ಅವರು 2 ವರ್ಷದಿಂದ ತೀರ್ಕೋತಾರೆ. ತಂಗಿ ಮದುವೆ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಇತ್ತು, ತುಂಬ ಆಸೆ ಇತ್ತು. ಇದೆಲ್ಲ ಒತ್ತಡಗಳಿತ್ತ? ಏನಾದ್ರು ಕಷ್ಟ ಸುಖಗಳು ಹೇಳ್ಕೊತಾ ಇದ್ರ? ಎಲ್ಲೂ ತೋರಿಸ್ಕೊಂಡಿಲ್ಲ ಸರ್. ಅದನ್ನ ಎಲ್ಲೂ ಹೇಳ್ಕೊಳ್ಳೋದು ಅಥವಾ ತೋರಿಸ್ಕೊಳ್ಳೋದಿಲ್ಲ. ಹಿಂಗೆ ಕ್ಯಾಶುವಲ್ ಆಗಿ ಒಂದೆರಡು ಮಾತಾಡುವಾಗ ಹೇಳಿರೋದುಂಟು. ಅಪ್ಪ ದುಬೈಯಲ್ಲಿದ್ದಾರೆ, ಬರಬೇಕು, ಅಮ್ಮಂದು ಸ್ವಲ್ಪ ಆರೋಗ್ಯ ನೋಡಬೇಕು, ಅದು ಇಂಥ ಕ್ಯಾಶುವಲ್ ಆಗಿ ಮಾತಾಡುವಾಗ ಒಂದಷ್ಟು ಹೇಳಿದಾನೆ ಹೊರತು ಎಲ್ಲೂ ಒಂದು ನೋವನ್ನ ಆಚೆ ಹಾಕಿರೋದಾಗಲಿ, ಎಲ್ಲೂ ನಂಗೆ ಕಷ್ಟ ಆಗ್ತಿದೆ ಆಗಲಿ ಅದು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಹುಡುಗ ಏನು ಹೇಳು ಪಾಸಿಟಿವೇ ಹೇಳೋದು, ಏನು ಹೇಳು ಪಾಸಿಟಿವೇ ಮಾತಾಡೋದು. ನನಗೆ ಇವತ್ತು ನಿಜವಾಗ್ಲೂ ನಾನು ಬೆಳಗ್ಗೆ ಬಂದವ್ರಿಗೆಲ್ಲ ಅದೊಂದು ಹೇಳ್ತಾ ಇದ್ದೀನಿ ಸರ್. ನಾನು ಸುಮ್ಮನೆ ಸ್ಟೇಟಸ್ ಓಪನ್ ಮಾಡಿದ್ರೆ ಸರ್, ನಮ್ಮ ಎಲ್ಲ ಟೆಕ್ನಿಷಿಯನ್ನು, ಪ್ರೊಡಕ್ಷನ್ ಹುಡುಗರು, ನಮ್ಮ ಕಲಾವಿದರುಗಳು, ಅವ್ರನ್ನ ಅಲ್ದಲೇ ಸಂಬಂಧ ಇಲ್ಲದೆ ಇರೋರು ಸರ್. ನಂದು ಯಾರೋ ರಿಲೇಟಿವ್, ನಂದು ಯಾರೋ ಫ್ರೆಂಡ್ಸ್ ಎಲ್ಲ ಅವ್ನ ಫೋಟೋನ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ ಅಂದರೆ ಅವ್ನು ಎಂಥ ಲವೆಬಲ್ ಪರ್ಸನ್ ಇರಬೇಡ ಹೇಳಿ. ಅಷ್ಟು ಚಾರ್ಮ್ ಇರೋ ಹುಡುಗ ಹೋಗ್ಬಿಟ್ನಾ ಇವನು, ಹೆಂಗೆ ಸಾಧ್ಯ? ಒಂದು ನಿಮಿಷಕ್ಕೆ ನಮ್ಮ ಜೀವನದ್ದು ನಾನು ಸ್ವಲ್ಪ ಭಯ ಆಗುತ್ತೆ ಸರ್. ಯಾಕಂದರೆ ಈಗ ನಕ್ಕಿದ್ರೆ ಆಯಸ್ ಹೆಚ್ಚು ಅಂತಾರೆ. ಅವನು ನಕ್ಸೋ ಮನುಷ್ಯ, ಅವನು ಸಾವಿರಾರು ಜನ ನಕ್ಸೋನು, ಅವನು ಆಯಸ್ಸೇ ದೇವ್ರು ಕಿತ್ಕೊಂಡ್ಬಿಟ್ನಲ್ಲ. ಬೆಳಗ್ಗೆ ಅಂತೂ ಒಂದು ಕ್ಷಣ ನಾನು ಜಿಜಿ ಇಬ್ಬರು ನಮ್ಮ ಮಗಳು ನೋಡ್ತಾ ಇದ್ವಿ, ದಿಟ್ಟಿಸ್ ನೋಡ್ತಾ ಇದ್ವಿ. ಯಾಕಂದರೆ ಕಲಾವಿದ್ರ ಲೈಫೇ ನೋಡಿ ಹೆಂಗಿದೆ ನಮ್ಮದು ಅಂದರೆ, ದುಡಿ ಎಂಟರ್ಟೈನ್ ಮಾಡು, ಎಲ್ಲೋ ಒಂದು ಗ್ಯಾಪಲ್ಲಿ ಫ್ಯಾಮಿಲಿಗೆ ಒಂದು ಟೈಮ್ ಕೊಡು. ಸೊ ಈ ಥರ ಇರೋರು ನಾವು. ನಮ್ಮದು ಲೈಫ್ ಏನೋ ನಡೆದಿಸಿ ಹಿಂಗೆ ಸಡನ್ ಸ್ಟಾಪ್ ಆಗಿಬಿಟ್ರೆ ಮುಂದೆ ಹೆಂಗೆ, ಮಗು ಹೇಗೆ? ಒಂದು ನಿಮಿಷಕ್ಕೆ ಜಕ್ಕನ್ನೋ ಥರ ಆಗೋಯ್ತು ಈ ಇನ್ಸಿಡೆಂಟ್. ಬಟ್ ಅವನಿಗೆ ತಂಗಿ ಮದುವೆ ಮಾಡ್ಬೇಕು ಫಸ್ಟು, ಆಮೇಲೆ ಅವ್ನ ಮದುವೆ ಆಗ್ಬೇಕು ಅನ್ನೋದು ಒಂದು ಇತ್ತು ಸರ್. ತಂಗಿ ಕೂಡ ಹಾಗೆ ಸರ್, ತುಂಬ ಚೆನ್ನಾಗಿ ಓದ್ತಾಳೆ, ತುಂಬ ಅಂದವಾಗಿದ್ದಾಳೆ, ಸುಂದರವಾಗಿದ್ದಾಳೆ. ಅವಳು ಹೈಟು ಎಲ್ಲ ನೋಡೋಕ್ಕೆಲ್ಲ ತುಂಬ ಅಂದವಾಗಿ ಚೆಂದ ಇದ್ದಾಳೆ, ಒಳ್ಳೆ ಹುಡುಗಿ, ಒಳ್ಳೆ ಗುಣವಂತೆ. ಆಮೇಲೆ ಅದೇ ಹೇಳ್ತಾರಲ್ಲ, ನೂಲಿನಂತೆ ಸೀರೆ ಅಂತೆ ನೂಲಂತೆ ಏನೋ ಹೇಳ್ತಾರೆ. ಹಾಗೆ ಇವನು ಇಷ್ಟು ಸ್ವಾಭಾವಿಕವಾಗಿ, ಇಷ್ಟು ಫ್ರೆಂಡ್ಲಿ ಆಗಿರೋದಕ್ಕೆ, ಇಷ್ಟು ಒಳ್ಳೆತನ ಇರೋಕ್ಕೆ ಕಾರಣ ಅವ್ರ ತಾಯಿ ಅನ್ಸುತ್ತೆ. ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಆ ತಾಯಿ ವರ್ತನೆ ಇರ್ಬೋದು, ನನ್ನ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಮಾತುಕತೆ ಎಲ್ಲ ಇರ್ಬೋದು, ತುಂಬ ಇನ್ನೋಸೆಂಟು, ಆ ಮುಗ್ಧತೆ ಎಷ್ಟು ಚೆನ್ನಾಗಿದೆ. ಅದೇ ತಾಯಿಯಿಂದನೇ ಎಲ್ಲ ಮಗಂಗೆ ಹೋಗಿರೋದು ಸರ್. ಆ ತಾಯಿಗೀಗ ಶಕ್ತಿಯಾಗಿ ಯಾರು ನಿಲ್ತಾರೋ ನಂಗೆ ಗೊತ್ತಿಲ್ಲ. ಮಗಳ ತಾಯಿಗೆ ಮಗಳು, ಮಗಳಿಗೆ ತಾಯಿ ಈಗ ಧೈರ್ಯ ಹೇಳ್ಕೊಂಡು ಮುಂದಿನ ಜೀವನ ನಡೆಸಬೇಕಾಗಿದೆ ಈಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.